ಜಲಮಂಡಳಿ ಕಾಮಗಾರಿಯಿಂದಾಗಿ ನೀರು ಪೂರೈಕೆ ಸ್ಥಗಿತ ಹಿನ್ನೆಲೆಯಲ್ಲಿ ರಾಜಾಜಿನಗರದ ಮಂಜುನಾಥ ನಗರದ ಸುತ್ತಮುತ್ತ ನೀರು ಬಂದಾಗಿದೆ. 6 ಪ್ಲಾಂಟ್ಗಳ ಮುಂದೆ ನೀರಿಗಾಗಿ ಜನ ಕ್ಯೂ ನಿಂತಿದ್ದಾರೆ. ಬಾಟಲ್ ಕ್ಯಾನ್ ಹಿಡಿದು ನೀರಿಗಾಗಿ ಜನ ಕ್ಯೂ ನಿಂತಿರುವಂಥದ್ದು. ಏರಿಯಾದ ಹಲವೆಡೆ 6 ಪ್ಲಾಂಟ್ಗಳಿಗೆ ಬೀಗ ಹಾಕಲಾಗಿದೆ. ಹೀಗಾಗಿ ಅಕ್ಕಪಕ್ಕದ ಏರಿಯಾಗಳಿಂದಲೂ ಕೂಡ ಜನರು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜಾಜಿನಗರದ ಮಂಜುನಾಥ ನಗರ ಸುತ್ತಮುತ್ತ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 6 ಪ್ಲಾಂಟ್ಗಳ ಮುಂದೆ ಜನರು ನೀರಿಗಾಗಿ ಕ್ಯೂ ನಿಂತಿದ್ದಾರೆ. ಬಾಟಲ್ ಕ್ಯಾನ್ಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಹಲವಾರು ಏರಿಯಾಗಳಲ್ಲಿ ನೀರಿನ ಪೂರೈಕೆ ಆಗ್ತಾ ಇಲ್ಲ. 6 ಪ್ಲಾಂಟ್ಗಳನ್ನು ಬಂದ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಜನರು ನೀರಿಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜಾಜಿನಗರದ ಮಂಜುನಾಥ ನಗರ ಸುತ್ತಮುತ್ತ ನೀರು ಪೂರೈಕೆ ಅನ್ನೋದು ಏನು ಮಾಡ್ತಾ ಇದ್ರು ಅದು ಬಂದ್ ಮಾಡಲಾಗಿದೆ. ಹೀಗಾಗಿ 6 ಪ್ಲಾಂಟ್ಗಳ ಮುಂದೆ ನೀರಿಗಾಗಿ ಜನ ಕ್ಯೂ ನಿಂತಿದ್ದಾರೆ. ಶುದ್ಧ ನೀರಿನ ಘಟಕ ಇದು. ಇಲ್ಲಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಎಂತಿಷ್ಟು ಲೀಟ್ರು ನೀರು ಪೂರೈಕೆ ಸಿಗುತ್ತೆ. ಅದನ್ನು ಪಡೆಯೋದಕ್ಕೂ ಕೂಡ ಜನರು ಕ್ಯೂನಲ್ಲಿ ನಿಲ್ಲಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಆತಂಕ ಸೃಷ್ಟಿಯಾಗಿದೆ. ಯಾಕಂದರೆ ಬೆಂಗಳೂರಿನಲ್ಲಿ ಈಗಾಗಲೇ ಜನವರಿ ತಿಂಗಳು ಬೇಸಿಗೆ ಆರಂಭ ಆಗಿದ್ದಷ್ಟೇ ಈಗಲೇ ಕುಡಿಯೋಕ್ಕೂ ನೀರಿಲ್ಲ, ಹಾಗೆಯೇ ದಿನಬಳಕೆಗೂ ಕೂಡ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆಯಲ್ಲಿ ಟ್ಯಾಂಕರ್ ನೀರಿನ ಬೆಲೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಟ್ಯಾಂಕರ್ ನೀರು ಹಾಕಿಸ್ಕೊಳ್ಬೇಕು ಅಂದ್ರೂ ಕೂಡ ಸಾವಿರಾರು ರೂಪಾಯಿ ಕೊಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ದೊಡ್ಡ ಮಾಫಿಯಾನು ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ TV9 ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು, ರಿಯಾಲಿಟಿ ಚೆಕ್ ಕೂಡ ಮಾಡಿತ್ತು. ಎಲ್ಲೆಲ್ಲಿ ಎಷ್ಟರ ಪ್ರಮಾಣದಲ್ಲಿ ಟ್ಯಾಂಕರ್ ನೀರಿಗೆ ಹಣ ಪಡಿತಾ ಇದ್ದಾರೆ ಅನ್ನುವಂತಹ ಮಾಹಿತಿನೂ ಕೂಡ ಪ್ರಸಾರ ಮಾಡಿತ್ತು. ಇದು ರಾಜಾಜಿನಗರದ ಮಂಜುನಾಥ ನಗರದ ಪರಿಸ್ಥಿತಿ ಇದು.